ಹಾಗಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರು ಜಯಂತ್ಯೋತ್ಸವ ಮಾಡಬೇಕು ಅಂತ ಎಲ್ಲ ಸಮಿತಿಯವರು ತೀರ್ಮಾನ ಮಾಡಿ ಇವತ್ತಿನ ದಿನ ಗುರುಗಳದ್ದು ಒಂದು ಅಪ್ಪಣೆ ತಗೊಂಡು ನಮ್ಮ ನಂಜಾದೂತ ಸ್ವಾಮಿಗಳದ್ದಾಗಿರ್ಬೋದು, ನಿಶಾನಂದ ಸ್ವಾಮಿಗಳದ್ದಾಗಿರ್ಬೋದು, ಶಿವಪುತ್ರ ಸ್ವಾಮಿಗಳಾಗಿರ್ಬೋದು, ರೇವಣಸಿದ್ದೇಶ್ವರ ಸ್ವಾಮಿಗಳದ್ದಾಗಿರ್ಬೋದು ಎಲ್ಲರ ಒಂದು ಅನುಮತಿ ತಗೊಂಡು ಆಶೀರ್ವಾದದೊಂದಿಗೆ ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವನ ನಾವು ನೆರವೇರಿಸಿದ್ದೀವಿ. ಈ ವಿಶೇಷತೆ ಏನಂದರೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು, ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಆ ಥರ ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿದ್ದೆವು. ಈ ಸಲ ವಿಶೇಷವಾಗಿ ಏನಂದರೆ ಎಲ್ಲ ಸಮುದಾಯದವ್ರನ್ನೂ ಕರೆದು ನಾವು ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಯಾಕೆ ನಮಗೆ ಒಂದು ಯೋಚನೆ ಬಂತು ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮ ಪ್ರಿಯರು, ಎಲ್ಲ ಧರ್ಮದವ್ರಿಗೂ ಅವರು ಒಂದು ಪೇಟೆನ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಹಾದಿಲಿ ಅವರ ಸ್ಮರಣೆಯಾಗಿ ನಾವು ನೆನೆಸ್ಕೊಂತ ಅವರ ದಾರಿಲಿ ನಡಿಬೇಕಾದ್ರೆ ನಾವು ಏನಾದರೂ ಅವರ ಒಂದು ಬಿಟ್ಟೋಗಿರ್ತಕ್ಕಂಥ ದಾರಿಯ ಯೋಚನೆಗಳನ್ನು ನಾವು ಅಳವಡಿಸ್ಕೊಂಡು ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೋ. ನಮಗೆಲ್ಲದಕ್ಕೂ ಸ್ಫೂರ್ತಿಯಾಗಿ ನಮ್ಮ ಬೆನ್ನೆಲುವಾಗಿ ನಿಂತವರು ನಮ್ಮ ಚಿಕ್ಕವೀರಯ್ಯ ಮಾಸ್ಟ್ರವರು ಮತ್ತು ಎಲ್ಲ ನಮ್ಮ ಸಮಿತಿಯವರು. ನಾವು ಪ್ರತ್ಯೇಕವಾಗಿ ಹೆಸರು ಹೇಳೋಕ್ಕೆ ಎಲ್ಲರದು ಸಹ ಆಗಲ್ಲ ಅಂದ್ರೂ ಎಲ್ಲರೂ ಸಹ ನಿಂತು ನಮ್ಮ ಕೈ ಜೋಡಿಸಿ ಈ ಕಾರ್ಯವನ್ನು ನೆರವೇರಿಸ್ಕೊಡೋಕ್ಕೆ ನಮಗೆ ದಾರಿ. ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬಂದಿದ್ರು ಗುರುಗಳೇ? ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬಂದಿದ್ರು? ನಮ್ಮ ನಂಜಾದೂತ ಸ್ವಾಮಿಗಳು ಬಂದಿದ್ದರು, HM ಕೃಷ್ಣಮೂರ್ತಿಯವರು ಬಂದಿದ್ದರು, ಮತ್ತು ನಮ್ಮ ನಿಶಾನಂದ ಸ್ವಾಮಿಯವರು ಬಂದಿದ್ದರು, ಮತ್ತು ನಮ್ಮ ರೇವಣಸಿದ್ದೇಶ್ವರವರು ಅವರು ಯಾವುದೋ ಕಾರಣವಾಗಿ ಬರಲಿಲ್ಲ. ಅವ್ರ ಪರವಾಗಿ ಶಿವಪುತ್ರ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಿ ವಿದ್ಯಾರ್ಥಿಗಳ ಪ್ರೋತ್ಸಾಹ ಇದು ಎಲ್ಲ 90+ ಎಬೋ ಎಲ್ಲರಿಗೂ ಸನ್ಮಾನ PUC ಮತ್ತು SLC ಪ್ರತಿಯೊಬ್ಬರಿಗೂ ಅವ್ರಿಗೆ ಒಂದು ಗೌರವ ಸಲ್ಲಿಸಿದ್ದೀವಿ. ಸುಮಾರು ಎಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರ? 100ಕ್ಕೂ ಅಧಿಕ ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ. ಈ ವರ್ಷನೂ ಅದೇ ರೀತಿ ಮಾಡಿದ್ದೀವಿ. ನೋಟ್ಬುಕ್, ವಾಟರ್ ಬಾಟ್ಲು ಕೊಡ್ತಾರಲ್ಲ, ಅದು ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿದ್ದಾರಲ್ಲ ನಮ್ಮ ಈ ತಾವರೆಕೆರೆಯಲ್ಲಿ ಅವ್ರಿಗೆ ಮಾಡಿದ್ದೀವಿ. ನೆಕ್ಸ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರೋ ಗ್ರಾಮದಲ್ಲಿ ಇನ್ನೂ ಹುಡುಕಿ ಆ ಥರ ಯಾವುದೋ ಸರ್ಕಾರಿ ಶಾಲೆಯಲ್ಲಿ ಕೊಡಬೇಕಾಗ್ತದೆ ಕೊಡ್ತೀವಿ. ಇದು ನಮ್ಮ ಜಯಕುಮಾರ್ ಅಂತ ಸರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಮಾಜಿ ತಾವರೆಕೆರೆ. ಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ ಸಾಮರಸ್ಯದ ಗ್ರಾಮ ತಾವರೆಕೆರೆಯಲ್ಲಿ ಆಚರಿಸಿದೆ. ಕುಂಬಾರಪೇಟೆ, ಮಾಮೂಲ್ಪೇಟೆ, ಚಿಕ್ಕಪೇಟೆ, ತರಕ್ಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ, ಮಡಿವಾಳಪೇಟೆ ಹೀಗೆ ಎಲ್ಲ ಸಮುದಾಯಗಳ ಯಶಸ್ಸನ್ನು ಬಯಸಿದವರು ನಾಡಪ್ರಭು ಕೆಂಪೇಗೌಡರು. ತಾವರೆಕೆರೆ ನಮ್ಮೂರು, ಸಾಮರಸ್ಯದ ಗ್ರಾಮ. ಕೆಂಪೇಗೌಡರು ಕಟ್ಟ ಬಯಸಿದ ಸಮಾಜವನ್ನು ಉಳಿಸ್ತಿರುವಂಥ ಗ್ರಾಮಗಳಲ್ಲಿ ಒಂದು. ಇವತ್ತು ನಾವೆಲ್ಲರೂ ಸೇರಿ ನಮ್ಮೂರಿನ ಸ್ವಚ್ಛತೆಯನ್ನು ಕಾಪಾಡುವಂಥ ಪೌರ ಕಾರ್ಮಿಕರಿಗೆ, ನಮ್ಮೂರಿನ ನೆಲದ ನಕ್ಷತ್ರಗಳು ವಿದ್ಯಾರ್ಥಿಗಳಿಗೆ, ನಮ್ಮೂರಿನ ಎಲ್ಲ ಸಮುದಾಯದ ಕುಲಕಸಬನ್ನು ಕಾಪಾಡ್ಕೊಂಡು ಬಂದಿರೋ ಸಮುದಾಯದ ಹಿರಿಯರಿಗೆ, ಅದರ ಜೊತೆಗೆ SSLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ತಾವರೆಕೆರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಚನವನ್ನು ನೀಡುವಂತಹ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು, ಹಾಗೆ ಮತ್ತೋರು ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮಿಯವರು, ಹಾಗೆಯೇ ನಮ್ಮೂರಿನ ಹಠಯೋಗಿ ಕಾಳಪ್ಪ ಸ್ವಾಮಿ ಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ರೇವಣಸಿದ್ದೇಯ ಗುರುಗಳ ಬದಲಿಗೆ ಪೂಜ್ಯ ಶ್ರೀ ಶ್ರೀ ಶಿವಪುತ್ರ ಸ್ವಾಮೀಜಿಯವರು, ಹಾಗೆಯೇ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಮೂಲಕ ಕೆಂಪೇಗೌಡರ ವಿಚಾರಗಳನ್ನು ನಾಡಿಗೆ ಹಂಚುತ್ತಿರುವಂಥ ಡಾಕ್ಟರ್ HM ಕೃಷ್ಣಮೂರ್ತಿಯವರು ಎಲ್ಲೂ ಸೇರಿ. ಇನ್ನೊಂದು ವಿಶೇಷ ಹೇಳ್ಬೇಕು ನಿಮಗೆ, ಇವತ್ತು ನಾವು ಎತ್ತಿನ ಬಂಡಿ ಉತ್ಸವವನ್ನು ನಮ್ಮ ಊರಿನಲ್ಲಿ ಮಾಡಿದೆ. ಇವತ್ತು ಸುಮಾರು 5 ಎತ್ತಿನ ಬಂಡಿಗಳನ್ನು ಕಟ್ಟಿಸಿ ಕೆಂಪೇಗೌಡರ ಪುತ್ಥಳಿಯನ್ನು ಇಡಿಸಿ ಊರಿನ ತುಂಬ ಮೆರವಣಿಗೆ, ಅದ್ರ ಜೊತೆಗೆ ಹುಲಿ ಕುಣಿತ, ಅದ್ರ ಜೊತೆಗೆ ಬೇರೆ ಬೇರೆ ವಿಶೇಷವಾದ ಕುಣಿತಗಳ ಜೊತೆಗೆ ಕಾರ್ಯಕ್ರಮ ಮಾಡಿದ. ಮತ್ತು ವಿವಿಧ ಜನಾಂಗಗಳ ಬೀದಿಗಳಿಂದ ಸುಮಾರು 14 ವಿವಿಧ ಜನಾಂಗಗಳ ಬೀದಿಗಳಿಂದ ಕೆಂಪೇಗೌಡರ ಧರ್ಮಜ್ಯೋತಿಯನ್ನು ತರುವುದರ ಮೂಲಕ ಕಾರ್ಯಕ್ರಮ ನೆರವೇರಿಸಿದ್ವಿ. ಇವೆಲ್ಲ ವಿಶೇಷ ಕಾರ್ಯಕ್ರಮ ಕಾರಣಕರ್ತರಾಗಿರೋ ಎಲ್ಲ ಬಂಧುಗಳಿಗೆ, ಸಾರ್ವಜನಿಕರಿಗೆ, ತಾವರೆಕೆರೆ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಗೆ, ನಮ್ಮ ಸಮಿತಿಯವರಿಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದ ಗೆಳೆಯರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಮಾಗಡಿಯಿಂದ ಹೆಸರು ಚಿಕ್ಕವೀರಯ್ಯ, ಶಿಕ್ಷಕರು, ತಾವರೆಕೆರೆ. ಸರ್, ಮಾಗಡಿಯಿಂದ ಬಿನಿಮಲ್ವರೆಗೂ ಮಾಗಡಿ ಕೆಂಪೇಗೌಡ ಅಂತ ಹೆಸರಿಕ್ಬೇಕಂತ ಹೇಳ್ತಿದ್ದಾರೆ. ಪೂಜ್ಯರಾಗಿರ್ತಕ್ಕಂತಹ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಆಶಯ ಮಾಗಡಿ ರಸ್ತೆ ಎನ್ನುವುದರ ಬದಲು ಬಿನ್ನಿಮಿಲ್ಲಿಂದ ಮಾಗಡಿಯವರೆಗೂ ಕೂಡ ಮಾಗಡಿ ಕೆಂಪೇಗೌಡ ರಸ್ತೆ ಅಂತೇಳಿ ನಾಮಕರಣ ಮಾಡಬೇಕು ಅಂತೇಳಿ ಪೂಜ್ಯರು ಆಶೀರ್ವಚನ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಸರ್ಕಾರವನ್ನು ನಾವು ಕೋರ್ಕೊಳ್ತಾ ಇದ್ದೀವಿ, ಪೂಜ್ಯರ ಆಶಯವನ್ನು ಪೂರ್ಣಗೊಳಿಸಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.